ಮುಗಿತ ಪುರಾಣ ಪುರಾಣ ಇರಲ್ಲ ಬರಲ್ಲ ಸುಮ್ಮನೆ ಅದಕ್ಕಂತರ ಅಸಂಖ್ಯ ಜೀವಿಗಳು ಜನ್ಮ ತಾಳಿದವು. ಪಶು ಪಕ್ಷಿ ಪ್ರಾಣಿ ಜೊತೆಗೆ ಮನುಷ್ಯ. ಎಲ್ಲ ಪ್ರಾಣಿಗಳಲ್ಲಿ ಅತ್ಯಂತ ದುಃಖಿಯಾದ ಪ್ರಾಣಿ ಮನುಷ್ಯ. ಮನುಷ್ಯನಷ್ಟು ಯಾವ ಪ್ರಾಣಿ ದುಃಖಿಲ್ಲ. ಮತ್ತೆ ಎಷ್ಟು ದೇವ್ರ ಗುಡಿಗೆ ಹೋಗ್ಯಾನ, ಎಷ್ಟು ಕಾಯಿ ಬಳಸ್ಯಾನ, ಎಷ್ಟು ದೀರ್ಘ ನಮಸ್ಕಾರ ಹಾಕ್ಯಾನ, ವಾಸ್ತುತಕ ಮನಿ ಕಟ್ಟ್ಯಾನ. ನೀವು ಕೇಳ್ರಿ ಅವ್ರು ಅನ್ನೋದು ಎಲ್ಲ ಇದ್ರಿ ಕಣ್ಣಿ ಕಾಣಿಸ್ತಾ ಕೈ ಕೊಡೋದು ಎಲ್ಲ ಬರ್ಬಸ್. ಯಾಕೋ ಬರ್ಬಸ್ ಅಂತ ಜಾಗ ಬಿಟ್ಟಿರ್ತಾನೆ ಬಹಳ ಮಂದಿ. ಯಾಕೆ ಮನುಷ್ಯ ದುಃಖಿ ಅದ? ಸಂತೋಷ ಉತ್ಸಾಹ, ಈ ಸಂತೋಷ ಕ್ಷಣ ಹೇಗೆ ಹೆಚ್ಚಿಕೊಳ್ಬೇಕು? ಯಾಕೆ ಮನುಷ್ಯ ದುಃಖ ಆಯ್ತು? ಸಂತೋಷ ಕ್ಷಣ ಹೇಗೆ ಹೆಚ್ಚಿಕೊಳ್ಬೇಕು? ಹೇಗೆ ಬದುಕಿದ್ರೆ ಈ ಮನುಷ್ಯ ಸಂತೋಷವಾಗಿ ಬದುಕಬಹುದಿತ್ತ? ಈಗ ನೋಡಿ, ಒಂದು ಗಿಡ ಇರ್ತದೆ, ಒಂದು ಗಿಡ ಇನ್ನೊಂದು ಗಿಡಕ್ಕೂ ಜಗಾಡಿಲ್ಲ, ಮಕ್ಕಳು ಗಿಡಕ್ಕೂ ಜಗಾಡಿಲ್ಲ, ಕೋಟಿ ಹೋಗಿಲ್ಲ, ಕಚೇರಿ ಹೋಗಿಲ್ಲ. ನಾವು ಮಕ್ಕಳು ಜಗಾಡಿವು, ಕೋಟ ಕಚೇರಿ ಹೋಗಿವು. ಒಂದು ಗಿಡ ಇನ್ನೊಂದು ಗಿಡಕ್ಕೂ ಬಡದಾಡಿಲ್ಲ. ಆ ಗಿಡ ಏನ್ ಮಾಡ್ತಾರಲ್ಲ, ಎಷ್ಟು ಪಕ್ಷಿ ಬರಲಿ ಗೂಡು ಕಟ್ಟೆ ಆಶ್ರಮ ಕೊಡ್ತೈತಿ. ನಾವು ಒಂದು ಸಣ್ಣ ಕಟ್ಟು ಬಂದಿದ್ರೆ ಬಾಳಿದ್ದೇವೆ. ಯಾವ ಗಿಡ ಯಾವ ಪಕ್ಷಿಗಳು ಎಷ್ಟು ವರ್ಷ ಗೂಡು ಕಟ್ಟರು ಬಾಳಿ ಕೇಳಿಲ್ಲ. ಎಷ್ಟು ಹಣ್ಣು ಕೊಟ್ಟದ ತಾ ತಿಂದಿಲ್ಲ, ಮನುಷ್ಯ ತಿಂದ. ತಾ ತಿಂದು ಸಂತೋಷ ಪಟ್ಟು ಗಿಡ ಇನ್ನೊಬ್ಬ ತಿಂದು ಸಂತೋಷ ಪಡ್ತಾರ. ಎಷ್ಟೋ ಜನ ಆ ಗಿಡದ ಬದುಕ್ಯಾರ. ಬಿಸಿ ತಾಪ ಬೇಡ, ಆ ಗಿಡ ನಮ್ಮ ಜಾತಿಯಲ್ಲಿ ಬರೀ ನಮ್ಮ ಪಕ್ಷದ ಬರೀ ಬೇರೆ ಬರಬಾರ್ದು. ಮನುಷ್ಯನಿಲ್ಲ ವೃಕ್ಷ ದೇವತೆ ನಾವು ಯಾಕೆ ಪೂಜೆ ಮಾಡ್ತೇವೆ ಅಂದ್ರ ಇಡೀ ವಿಶ್ವಕ ಸಂತೋಷ ಪಡ್ತದೆ, ಹೊಟ್ಟೆ ನಮಗೆ ಕಟ್ಟೆ ದುಃಖ ಪಟ್ಟಿಲ್ಲ. ಗಿಡ ಕೇಳಿದನು ಒಂದರಿಂದ ಕೊಟ್ಟೈತೆ ಹೊಟ್ಟೆ ಮನುಷ್ಯನಿಗೆ ಕೇಳಿಲ್ಲ. ತನಗೆ ಏನ್ ಬೇಕು ಜೀವ ಸತ್ತ ಭೂಮಿ ಕೊಡುತ್ತೆ, ಬಿಸಿಲು ಕೊಡುತ್ತೆ, ಗಾಳಿ ಕೊಡುತ್ತೆ, ನೀರು ಕೊಡುತ್ತೆ, ಮನುಷ್ಯನಿಗೆ ಕೇಳಿಲ್ಲ. ಒಂದ್ ಎತ್ತ ರೈತರು ಕೂಡ ಹೊಟ್ಟೆ ಎಷ್ಟು ಹೊಲ ಕೈ ಹೊಡೆದ, ಮಾತಿಗೆ ಹೊಡೆದ, ನೆಗೆ ಹೊಡೆದ, ಬಿತ್ತುವ ರೈತರು ಎತ್ತು ನಿಂತಾರ. ಜೋಳ ನಿಂತು ಜೋಳ ತೆನೆ ಹಾಕಿ ಜೋಳ ಗಡಿ ಹೊಡೆದ, ತೆನೆ ಹಾಕಿ ರಾಶಿ ಮಾಡೋದ್ರ ಎತ್ತು ರೈತ ಏನಪ್ಪ ಶೋಧ ಕಾಳ ಹಿಂದನು ನಮ್ಮ ಆಗ್ತ ಮತ್ತು ಅಕಸ್ಮಾತ್ ಎಲ್ಲೋ ತಂದು ನಮ್ಮ ಮೇಲೆ ದೊಡ್ಡ ದೊಡ್ಡ ನಿಂತು ಕಾನೂನು ಯಾವ ಎತ್ತೆ ಕಳಿಸಿಲ್ಲ. ಇಡೀ ವಿಶ್ವದಲ್ಲಿ ಪಶು ಪಕ್ಷಿ ಪ್ರಾಣಿ ಜೀವ ಸಂಕುಲ ಮನುಷ್ಯನ ಒಬ್ಬರು ಬಿಟ್ಟು ಎಲ್ಲ ಕೊಡ್ಬೇಕಂತ ಬಂದವ. ಹೋಗ್ಬೇಕಂತ ಮನುಷ್ಯ ಒಬ್ಬನೇ. ಅದು ಯಾಕೆ ಸಂತೋಷ ಇಲ್ಲ ಅಂತಂದ್ರ ಯಾವುದಂತ ಆಸ್ಪತ್ರೆ ಇಲ್ಲ. ಮತ್ತು ಅಂದವ್ರನ್ನ ನೀವು ಕೇಳ್ಬೋದು, ಯಾವ ಮನುಷ್ಯ ಸಂಪೂರ್ಣ ಬಂದ ಅವ್ರು ಜವಾಬ್ದಾರಿ. ಈ ಕಾಡಿನಿಂದ ಬಿಡಲಿ ಪಶು ಪಕ್ಷಿ ಪ್ರಾಣಿ ಅದಕ್ಕೆ ಜವಾಬ್ದಾರಿ ಯಾವ ಮನುಷ್ಯ ಸಂಪರ್ಕ ಅವ್ರ ಜವಾಬ್ದಾರಿ ಅಲ್ಲ. ಇಡೀ ವಿಶ್ವದಲ್ಲಿ ಪಶು ಪಕ್ಷಿ ಪ್ರಾಣಿ ಸರಿ ಜೀವ ಸಂಕುಲ ಈ ಜಗತ್ತು ಒಟ್ಟು ಸಂತೋಷ ಹೊರತಾಗಿ ದುಃಖ ಪಟ್ಟಿಲ್ಲ. ಮನುಷ್ಯ ಯಾರು ದುಃಖ ಆದವಲ್ಲ ಇನ್ನೊಬ್ಬರನ್ನ ಕೇಳಬೇಕಂತ ಇನ್ನೊಬ್ಬರು ಬಯಸ್ತಾನ. ನಿಸರ್ಗ ಬಯಸಿಲ್ಲ, ಒಟ್ಟು ಸಂತೋಷ ಕೊಡುತ್ತೆ. ವಿಶ್ವದಲ್ಲಿ ಮಳೆ ಗಾಳಿ ಅನ್ನ ನೀರ ಬೆಳಕ ಈ ಸಮಸ್ತ ವಿಶ್ವ ದೇವರು ನಾವು ಬುದ್ಧಿ ಭಾವ ಪ್ರೇಮ ಕರುಣೆ ಕೊಟ್ಟಲ್ಲ, ಅದು ಹಂಚುದು. ದೇವರೇ ಕೊಟ್ಟಲ್ಲ, ಅದು ಇನ್ನೊಬ್ಬ ಹಂಚೋಣ ಸಂತೋಷ ಸಿಗ್ತದೆ. ಹಂಚದೆ ಹೋದ್ರ ಕುಡಿದೆ ಹೋದ್ರ ಸಂತೋಷ ಸಿಗಲ್ಲ. ನಿಜವಾದ ಸಂತೋಷ ಇರೋದು ವಸ್ತು ಹೊಡೆದಿಲ್ಲ. ನಿಜವಾದ ಸಂತೋಷ ಕೊಡೋದು ಬಹಳ ಇರ್ತದ. ಯಾರು ಕೊಟ್ಟ ಸಂತೋಷ ಪಡ್ತದ. ದೇವರೇ ಕೊಟ್ಟ ಕೊಡು, ದೇವರೇ ಕೊಟ್ಟನ ಅನ್ನೋ ಕೊಡು. ಯಾರು ಕೊಟ್ಟಾರ ಆ ಸಂತೋಷ ಪಡ್ತಾರ. ಯಾರು ಬೇಕನ್ನೋ ದುಃಖ ಪಡ್ತಾರ. ನಾವು ದೇವ್ರ ಗುಡಿ ಹೋದ್ರೆ ಬೇಕಂತ ಹೋಗ್ತೇವೆ, ಏನೋ ಕೊಡಕ್ಕಾಗಲ್ಲ. ಬುದ್ಧಿಗೆ ಬರ ಇಷ್ಟು ಕೊಟ್ಟಿದ್ದಪ್ಪ, ಇಷ್ಟು ಕೊಟ್ಟಿದ್ದಕ್ಕಾಗಿ ನೀವು ನಮಸ್ತೆ ಹೇಳಕ್ಕಾಗಲ್ಲ. ಯಾರ ಕಾಯಿ ಮಾಡ್ತಾ ಇತ್ತು ದೇವ್ರ ಹತ್ರ ಬಂದ ಮಾಡಿರ್ತಾನೆ. ಸುಮ್ಮನೆ ಹೋಗಿಲ್ಲ, ಒಂದಿಷ್ಟು ಹೋಗಿರ್ತಾನೆ. ಯಾವ ಹನುಮಂತರ ಗುಡಿ ಹೋಗಿರ್ತ, ಹನುಮಂತರ ಗುಡಿ ಹೋಗಿ ತುಪ್ಪ ಹಾಕಿ ದೀಪ ಹಾಕಿ ಪ್ರದಕ್ಷಿಣೆ ಹಾಕಿ ಏನು ಹನುಮಂತರ ಗುಡಿಗೆ ಇಕ್ಕಿವಂತ ಜನ. ಆ ಹನುಮಂತರ ಗುಡಿ ಮಕ್ಕಳಿಗೆ ನಾಗ ಬಿಟ್ಟು ನಾಗವಕ್ಕ, ಆ ನಾಗಕ್ಕೆ ಯಾವ ಹೋಗುದು ಅಂತ ಎಲ್ಲರೂ ಹೋದ್ಮೇಲೆ ಹನುಮಂತರಿಗೆ ನಾಗ ಕೇಳುವಂತ ಏನು ಹನುಮಂತರ ಎಷ್ಟು ಜನ ಬರ್ತಾರೆ, ಎಷ್ಟು ತುಪ್ಪ
ಮನುಷ್ಯ ಕೇಳಿ ದುಃಖ ಪಟ್ಟ ಹೊಟ್ಟೆ ಪಟ್ಟು ಸಂತೋಷ ಪಡೆಯಿಲ್ಲ. ನಿಜ ಸಂತೋಷ ಇರೋದು ಸ್ವಲ್ಪ ಹಂಚಿನ ಇರ್ತದೆ. ದೇವರೇ ಪಟ್ಟು ಹಂಚು. ಆ ಬಾಳು ಸಣ್ಣ ನೋಡ. ಈಗ ಬುದ್ಧಿ ಪಟ್ಟ ಒಳ್ಳೆಯ ಮಾತು ಹೇಳು, ಕವನ ಹಾಡು, ಶಕ್ತಿ ಪಟ್ಟ ಸೇವೆ ಮಾಡು, ಸಂಪತ್ತು ಪಟ್ಟ ಸಂಪತ್ತು ಹಂಚು. ಏನು ಕೊಡಿಗೆ ಒಂದೇ ಒಳಗೆ ಕೈ ಕರಿ ಅದಕ್ಕಿಂತ ಬರಲ್ಲ. ಯಾರು ಬರ್ತಾರೆ ಬಂದ್ರೆ ಸ್ವಾಗತ ಮಾಡಿ ಸ್ವೀಕಾರ ಮಾಡ್ಕೋ, ಅದು ಕೂಡ ಹಂಚಿದೆ. ಏನು ಭಾಳ ದೊಡ್ಡದಂತೀನಿ ಗೊತ್ತಿಲಿಂಗೇಶ್ವರಿಗೆ ಗುಡಿಗೆ 5 ಕಳಸ ಬಂಗಾರ ಕಳಸ ಕೊಡ್ತಾನೆ. 5 ಕಳಸ ಬಂಗಾರ ಕಳಸ ಹಾಕಲಿ ದೊಡ್ಡ ಭಕ್ತಲ್ಲ. ಗೊತ್ತಿಲಿಂಗೇಶ್ವರ ಗುಡಿಗೆ 5 ಕಳಸ ಬಂಗಾರ ಕಳಸ ಇಟ್ಟು ಭಕ್ತರಿಂದ ಗೊತ್ತಿಲಿಂಗೇಶ್ವರ ಜಾತ್ರೆಗ ಈ ಪುರಾಣಲ್ಲ, ಈ ಪುರಾಣ ಊಟ ಮಾಡಿದ್ರೆ ಉಸಿರಿ ಕೂಡ ದೊಡ್ಡ ಭಕ್ತ. ಅದು ಹಂಚಿದೆ, ಇದು ಹಂಚಿದೆ. ಅವ್ನಿಗೆ ಶಕ್ತಿ ಪಟ್ಟಣ ಶಿವ ಪಡಣ, ಸಂಪತ್ ಪಟ್ಟಣ ಸಂಪತ್ ಹಂಚಣ. ಸಾಕೊಂಡ್ರೆ ಆಗ ಶಕ್ತಿ ಪಟ್ಟಣ ಶಿವ ಪಡಣ, ಸಂಪತ್ ಸಂಪತ್ ಹಂಚಣ. ಕೊಡು ಬಹಳ ದೊಡ್ಡದು. ಯಾರು ಪಡ್ತಾರ ಅವರು ಸುಖ ಪಡ್ತಾರ, ಯಾರು ಬೇಕು ದುಃಖ ಪಡ್ತಾರ. ನೀವೆಲ್ಲರೆಲ್ಲ ಚಿಗುರಿ ಕೊಡೋದಿಲ್ಲ ನೀವು ಹಂಗಂತೀರಿ. ಆದ ಕಾರಣ ಹಿಂಗೆ ಒಂದು ಜಾತ್ರೆ ಅಂತ ಉತ್ತಲಿಂಗೇಶ್ವರ ಜಾತ್ರೆ. ಆ ಜಾತ್ರೆಗೆ ಗಾಳಿ ಕೊಟ್ಟು ಬೆಲ್ಲ ಕೊಟ್ಟು ಅಕ್ಕಿ ಕೊಟ್ಟಿದ್ರು, ಚರ್ಚೆ ಮಾಡಿದ್ರು, ಹೋಳಿಗೆ ಮಾಡಿದ್ರು, ಮೈಸೂರು ಹಾಕಿದ್ರು, ಗುಲಾಬ್ ಜಾಮ್ ಮಾಡಿದ್ರು, ಎಷ್ಟೊಂದು ಮಂದಿ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು. ಹಿಂಗೆ ಪೂರ್ಣ ಇತ್ತು. ಆ ಪೂರ್ಣಕ್ಕೆ ಮುಪ್ಪಾದ ಮುದುಕಿ ಬಡಿ ಗಂಡು ಸತ್ತಿದ್ದ. ಆಕೆ ಮಕ್ಕಳಿದ್ದಿಲ್ಲ. ಮಂದಿ ಮನೆ ಕಸ ಮುಸಲ ಮಾಡಿ ಆಕೆ ಜೀವನ ಸಾಧಿಸ್ಬೇಕು. ಆ ಮುದುಕಿ ಆ ಮುದುಕಿ ವಸ್ತು ಇಷ್ಟೆಲ್ಲ ಜನ ಬಂದಾರ. ಊರು ಮುಖಂಡ ಕೂಡ ಇಟ್ಟಾರ. ನಂದಪ್ಪ ₹1 ಅದ, ₹400 ಕೊಡ್ಬೇಕಂತ ಒಂದು ಮುದುಕಿ ಮನಸ್ಸಿನ ಆಕೆಂತ ₹1 ಇತ್ತು. ಅವಾಗ ಮುದುಕಿ ಹೋದ್ರು. ಆ ಸಾಂಬಾರು ಹಿಡಿದು ಸಣ್ಣವರಿಗೆ ನೋಡ್ರಿ ಬುದ್ಧಿ, ನಾ ಬಡೀತೀನಿ, ನಾನು ಗಂಡ ಮಕ್ಕಳಿಲ್ಲ, ನಾ ಮುಂದಿನ ಕಷ್ಟ ಮುಸ್ಲಿಂ ಮಾಡಿ ಜೀವನ ಸಾಗಿಸ್ಬೇಕು. ನನ್ನ ₹1 ಅಲ್ಲ, ಈ ₹1 ತೋರಿ ₹1 ಕೊಡು, 1 ಲಕ್ಷ ಮಂದಿ ಊಟ ಮಾಡಿಸ್ಬಿಟ್ಟು ಸಾಮಾನು ಹೇಳಕ್ಕೆ. ಅವರನ್ನು ಸಾಂಬಾರು ₹1 1 ಲಕ್ಷ ಮಂದಿ ಊಟ ಮಾಡಿ ಸಾಮಾನು ಅಂತ ಕೇಳೋದು ಸಾಂಬಾರು. ಆ ಮುದುಕಿ ಕಡಿಗಿದ್ದು ಕಡಿಗಿದ್ದು ಯಾಕಂದ್ರೆ ₹1 1 ಲಕ್ಷ ಮಂದಿ ಊಟ ಮಾಡ್ತಿದ್ರೆ ನೀವು ಗುರು ಹ್ಯಾಂಗಾದಿ ಅವಾಗ ನಮಗಿಂತ ಶಿಷ್ಯರು ಡಬ್ಬು ಮುದುಕಿ ಅಂದ್ರು. ₹1 ತಗೊಂಡ 1 ಲಕ್ಷ ಮಂದಿ ಊಟ ಮಾಡಿಸ್ಬೇಕಂತ ಒಂದು ಕಪ್ ಚಾ ಬರಲ್ಲ, ₹1 ಡಬ್ಬು ಮುದುಕಿ ದಬ್ಬರು. ಆ ಗುರುಗಳು ಅಂತ ಕಡೆ ಮೂರ್ತಿ ಧ್ಯಾನ ಸಾಗರ ದಯವಂತ ಗುರು ದಬ್ಬರ ಮುದುಕಿ ಅಂದ, ದಬ್ಬರ ಮುದುಕಿ ಕರಿಗಡ ಅಂತ. ಅವ್ರೇನಪ್ಪ ಸಾಂಬ ಮುದುಕಿ ಕೆಲವರು ಬೇಡ ಏನ್ ಮಾಡ್ಬೇಕು, ಏನಿಲ್ಲಪ್ಪ ನಾ ಬಡೀತಿ, ನನ್ನ ಗಂಡಿಲ್ಲ ಮಕ್ಕಳಿಲ್ಲ, ಬಂದಿಲ್ಲ ಕಷ್ಟ ಸಿನಿಮಾ ಜೀವನ ಸಾಗಿಸ್ಬೇಕು. ₹1 ಅಲ್ಲ, ಈ ₹1 ತಗೊಂಡು 1 ಲಕ್ಷ ಮಂದಿ ಊಟ ಮಾಡಿಸ್ಬೇಕು. ಗುರು ಹೋಗಿ ಮುದುಕಿ ಅವಾಗ ₹1 ತಗೊಂಡು ಗುರುಗಳು ₹1 ತಗೊಂಡು 1 ಲಕ್ಷ ಮಂದಿ ಊಟ ಮಾಡಿಸಿದ್ರು. ಅವ್ರು ಏನ್ ಮಾಡ್ಬೇಕು ಅಂದ್ರ ₹1 ತಗೊಂಡು ₹1 ಒಂದು ತಗೊಂಡು ಸಾರಿ ಹಾಕಿದ್ರಂತ 1 ಲಕ್ಷ ಮಂದಿ ಊಟ ಮಾಡಿದಂತ. ಯಾರು ಕೊಡ್ತಾರ ಅವ್ರು ಸಂತೋಷ ಪಡ್ತಾರ, ಯಾರು ಬೇಕು ದುಃಖ ಮಾಡ್ತಾರ. ಅದಕ್ಕೆ ನಾವು ಚಿಗುರಿ ಗ್ರಾಮ ಮಂದಿ ಎಲ್ಲ ಕುಟುಂಬ ಬಂದಿದ್ವಿ. ನಮಗೆ ಕಾರ್ಯಕ್ರಮ ಶುರುವಾಯ್ತು, ಬರೋದು ಬಂದ್ರು. ಅದಕ್ಕೆ ಬಂದ ನೀರು ಹುಟ್ಟಿ ನೀರಾಗ ಸಣ್ಣ ಸಮುದ್ರದಾಗ ವಾಸ ಹುಟ್ಟಿ ಗಾಳಿ ಹೊಳೆಯಾಗ ಭಕ್ತಿ ಹುಟ್ಟಿದ ಶಿಕ್ಷಣ ಹೊಳೆ